ಮಂಡ್ಯ ಜಿಲ್ಲಾ ದಲಿತ ಸಮುದಾಯದ ಸಂಘಟನೆಗಳ ಅಭಿನಂದನಾ ಸಮಿತಿ ವತಿಯಿಂದ ಡಿಸೆಂಬರ್ 28ರ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಮಂಡ್ಯ ನಗರದ ಕಲಾಮಂದಿರದಲ್ಲಿ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿರುವುದಾಗಿ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಚಾಲಕರಾದ ಗುರುಪ್ರಸಾದ್ ಕರಗೋಡು ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಂಡ್ಯ ಜಿಲ್ಲೆಯ ರಾಜಕಾರಣ ತನ್ನ ಮಗ್ಗಲು ಬದಲಿಸಿ ಏಕ ಸಮುದಾಯದ ರಾಜಕಾರಣದ ಏಕತಾನತೆಯಿಂದ ಬಿಡುಗಡೆಗೊಂಡು ಈಗ ಸರ್ವಜನ ಹಿತಾಸಕ್ತಿಯ ಬಹುತ್ವದ ರಾಜಕಾರಣವನ್ನು ಕಾಣುವಂತಾಗಿದೆ ಅಂತ ಹೇಳಿದರು. ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರ ರಚನೆಯಾಗಿ 50 ವರ್ಷ ತುಂಬಿದ ಈಗಿನವರೆಗೆ ದಲಿತ ಸಮುದಾಯ ಯಾರೊಬ್ಬರನ್ನು ಗುರುತಿಸಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿರಲಿಲ್ಲ. ಆದರೆ ಈಗಿನ ಕಾಂಗ್ರೆಸ್ ಸರ್ಕಾರವು ದಲಿತ ಸಮುದಾಯದ ಪತ್ರಕರ್ತ ಪಿ ಪ್ರಕಾಶ್ ಅವರನ್ನು ಗುರುತಿಸಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದೆ ಅಂತ ಹೇಳಿದರು. ಇದಿಷ್ಟೇ ಅಲ್ಲದೆ ಕಾಂಗ್ರೆಸ್ ಸರ್ಕಾರವು ದಲಿತ ಸಮುದಾಯದ ಮಳವಳ್ಳಿ ಕ್ಷೇತ್ರದ ಶಾಸಕರಾದ PM ನರೇಂದ್ರ ಸ್ವಾಮಿ ಅವರನ್ನು ರಾಜ್ಯ ಪರಿಸರ ಮತ್ತು ಮಾಲಿನ್ಯ ಮಂಡಳಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದೆ. ಮಂಡ್ಯದ ಕಾಂಗ್ರೆಸ್ನ ಹಿರಿಯ ಕಾರ್ಯಕರ್ತೆ ವಿಜಯಲಕ್ಷ್ಮಿ ರಘುನಂದನ್ ಅವರಿಗೆ ರಾಜ್ಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ಮಂಡಳಿ ಉಪಾಧ್ಯಕ್ಷರನ್ನಾಗಿ ನೇಮಿಸಿರುವುದಲ್ಲದೆ ಆದರ್ಶ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಡಾಕ್ಟರ್ ಮೂರ್ತಿ ಅವರನ್ನು ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಿದೆ. ಈ ಎಲ್ಲ ಸ್ಥಾನಗಳು ಮೀಸಲಿರಿಸಿದ ಹುದ್ದೆಗಳಲ್ಲ, ಸಾಮಾನ್ಯ ಸ್ಥಾನಗಳು ಎಂಬುದು ಇಲ್ಲಿ ಗಮನಾರ್ಹವಾದ ಸಂಗತಿ ಅಂತ ಹೇಳಿದರು. ಇದೇ ಮೊದಲ ಬಾರಿಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ದಲಿತ ಸಮುದಾಯಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿರುವುದು ಮಂಡ್ಯ ಜಿಲ್ಲೆಯ ಜಾತ್ಯತೀತ ಹಿರಿಮೆಯನ್ನು ಎತ್ತಿಡಿದಂತಾಗಿದೆ. ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ದಲಿತ ಸಮುದಾಯಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಸ್ಥಾನಮಾನಗಳನ್ನು ನೀಡಿ ಕಾಂಗ್ರೆಸ್ ಪಕ್ಷದ ಸಮಾನತೆ ಹಾಗೂ ಸಾಮಾಜಿಕ ನಾಯಕತ್ವವನ್ನು ಎತ್ತಿ ಹಿಡಿದಿದೆ ಅಂತ ಅವರು ಹೇಳಿದರು. ಕಾರ್ಯಕ್ರಮದಲ್ಲಿ ಸಚಿವ ಚಲುವರಾಯಸ್ವಾಮಿ, ಶಾಸಕರಾದ ರವಿಕುಮಾರ್ ಗೌಡ ಗಣಿಗ ಸೇರಿದಂತೆ ಅನೇಕರು ಪಾಲ್ಗೊಳ್ಳಲಿದ್ದಾರೆ ಅಂತ ಅವರು ತಿಳಿಸಿದರು. ಮಂಡ್ಯ ಜಿಲ್ಲೆಯ ರಾಜಕಾರಣದ ಚರಿತ್ರೆಯಲ್ಲೇ ದಲಿತ ಸಮುದಾಯಕ್ಕೆ ಇಷ್ಟೊಂದು ವಿಫಲವಾಗಿರ್ತಕ್ಕಂಥ ಅವಕಾಶಗಳನ್ನು ಕೊಟ್ಟಂಥ ಉದಾಹರಣೆ ಈ ಹಿಂದೆ ಎಂದೂ ಇರಲಿಲ್ಲ. ಭಾಳ ಬಾರಿ ನಾವು ಚಳುವಳಿಗಾರರು ಅಸಮಾಧಾನದ ಮಾತುಗಳನ್ನು ಆಡ್ಕೊಂಡಿರೋದು ಉಂಟು. ಎಲ್ಲವನ್ನೂ ಒಂದೇ ಜಾತಿಗೆ ಇಲ್ಲಿ ಕೊಡ್ತಾರೆ, ರಿಸರ್ವೇಷನ್ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮಳವಳ್ಳಿ MLA ನಿಲ್ಲೋದಕ್ಕೆ ಶೆಡ್ಯೂಲ್ ಕಾಸ್ಟ್ನವ್ರಿಗೆ ಮಾತ್ರ ಕಾರಣ, ಅವ್ರಿಗೆ ಮಾತ್ರ ಅವಕಾಶ. ಹಂಗಾಗಿ ಅದು ಬಿಟ್ಟರೆ ಮಿಕ್ಕದೆಲ್ಲ ಇವರೇ ಇರ್ತಾರೆ ಅನ್ನೋ ಒಂದು ಅಸಮಾಧಾನದ ಮಾತುಗಳು ನಮಗೆ ಬರ್ತಾಯಿತ್ತು. ಯಾಕೆಂದರೆ ಚಳುವಳಿಯಲ್ಲಿ ಸಾಮಾಜಿಕ ನ್ಯಾಯ, ಸಮಾನತೆಯನ್ನು ಕುರಿತು ನಾವು ಮಾತಾಡ್ತಾ ಇರುವಂಥ ಸಂದರ್ಭದಲ್ಲೆಲ್ಲ ಈ ಒಂದು ಉದಾಹರಣೆಯನ್ನು ನಾವು ಮಾತಾಡ್ಕೊತಿದ್ದೋ. ಆದರೆ ಇದೇ ಪ್ರಥಮ ಬಾರಿಗೆ ಬಹುಶಃ ರಾಜ್ಯ ಮಟ್ಟದ 3 ಹುದ್ದೆಗಳನ್ನು, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು 3 ಹುದ್ದೆಗಳನ್ನು ಪರಿಶಿಷ್ಟ ಜಾತಿ ಮಂಡ್ಯ ಜಿಲ್ಲೆಯವರು ಕೊಟ್ಟಿದ್ದಾರೆ. ಅದೇ ರೀತಿ ಬಹುಶಃ ಸುಮಾರು 50 ವರ್ಷಗಳ ಹಿನ್ನೆಲೆ ಇರತಕ್ಕಂಥ ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಈವರೆಗೆ ಒಬ್ಬ ದಲಿತರನ್ನ ಅಧ್ಯಕ್ಷರನ್ನು ಮಾಡಿದಂಥ ಉದಾಹರಣೆಗಳಿರಲಿಲ್ಲ. ಅದು ಕೂಡ ಇದೇ ಸಂದರ್ಭದಲ್ಲಿ ಆಗಿದೆ. ಈ ಸಂದರ್ಭದಲ್ಲಿ BP ಪ್ರಕಾಶ್ ಅವರನ್ನ ಮೂಡ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಹಾಗೆಯೇ ನರೇಂದ್ರ ಸ್ವಾಮಿಯವರು ಶಾಸಕರು, ಮಳವಳ್ಳಿ ಕ್ಷೇತ್ರ, ಅವರಿಗೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರನ್ನಾಗಿ ಮಾಡಲಿಲ್ಲ. ಭಾಳ ಮುಖ್ಯವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ ಒಂದು ಆಯೋಗ ಇದೆ, SC/ST ಆಯೋಗ. ಆ ಆಯೋಗಕ್ಕೆ ಬೇರೆ ಬೇರೆ ಕಡೆಯಿಂದ ಶುಲ್ಕಾಸ್ಟ್ನವ್ರನ್ನೂ ಒಂದಷ್ಟು ಹಾಕಿದ್ದಾರೆ ಈವರೆಗೆ. ಬಟ್ ಮಂಡ್ಯ ಜಿಲ್ಲೆಯಲ್ಲಿ ಈ ಮಂಡ್ಯ ಜಿಲ್ಲೆಯಲ್ಲಿ ಡಾಕ್ಟರ್ ಮೂರ್ತಿ ಅಂತ ಏನಿದ್ದಾರೆ, ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಒಳ್ಳೆ ಕೆಲಸ ಮಾಡ್ತಾಯಿರ್ತಕ್ಕಂಥ ಮೂರ್ತಿಯವರಿಗೆ ಅವರಿಗೆ ಆ SC/ST ಆಯೋಗದ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಆಮೇಲೆ ಕಾಂಗ್ರೆಸ್ ಮುಖಂಡರಾಗಿದ್ದಂಥ ವಿಜಯಲಕ್ಷ್ಮಿ ರಘುನಂದನ್ ಅವರನ್ನ ರಾಜ್ಯ ಸಣ್ಣ ಕೈಗಾರಿಕಾ ನಿಗಮದ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಇಷ್ಟೊಂದು ಒಂದು ರೀತಿಯ ಸಿಂಹ ಪಾಲು ಅಂತ ಹೇಳ್ತಾರಲ್ಲ, ಹಾಗೆ ಆ ಥರದ ಒಂದು ಪಾಲನ್ನು ಇವತ್ತು ಈ ಸಮುದಾಯಕ್ಕೆ ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಖುಷಿ ತಂದಿದೆ. ಯಾಕೆ ಅಂತ ಹೇಳಿದ್ರೆ, ಭಾಳ ದಿನದಿಂದ ನಾವು ಅನೇಕ ಸಾರಿ ಗುಣಗಾಟ ಮಾಡ್ಕೊಂಡಿದ್ದೀವಿ, ಅಸಮಾಧಾನದ ಮಾತುಗಳನ್ನ ಆಡ್ಕೊಂಡಿದ್ದೀವಿ. ಏನಪ್ಪ ಇದು, ಎಲ್ಲವೂ ಅವರೇ ಆಗ್ತಾರೆ, ಶುಗರ್ ಫ್ಯಾಕ್ಟ್ರಿಗೂ ಅವರೇ ಆಗ್ತಾರೆ, DCC ಬ್ಯಾಂಕ್ಗೂ ಅವರೇ ಆಗ್ತಾರೆ, ಮನ್ಮೂಲ್ಗೂ ಅವರೇ ಆಗ್ತಾರೆ ಅಂತ ಅಸಮಾಧಾನದ ಮಾತುಗಳು ನಮ್ಮ ಬಂದಿದ್ದು ನಿಜ. ಆದರೆ ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ, ಬಂದಿದೆ, ಸಿಕ್ಕಿದೆ. ಹಾಗಾಗಿ ಈ ಎಲ್ಲರಿಗೆ ಈಗ ಯಾರು ಅವಕಾಶಗಳನ್ನು ಪಡ್ಕೊಂಡಿದ್ದಾರೆ ಅವರಿಗೆ ಮತ್ತು ಅವಕಾಶಗಳನ್ನು ಕೊಡಲಿಕ್ಕೆ ಕಾರಣ ಆಗಿರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ, ಜೊತೆಗೆ ಸ್ಥಳೀಯವಾಗಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ನಮ್ಮ ಚಲುವರಾಯಸ್ವಾಮಿ ಅವರಿಗೆ
ಮತ್ತು ಸ್ಥಳೀಯ ಶಾಸಕರಾಗಿರ್ತಂಥ, ಅದರಲ್ಲೂ ಭಾಳ ಮುಖ್ಯವಾಗಿ ಬೇರೆ ಏನು ಬೇಕಾದ್ರೂ ದಕ್ಕಬೋದೇನೋ, ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗೋದು ಅಷ್ಟು ಸುಲಭದ ಮಾತಾಗಿರಲಿಲ್ಲ ನಮ್ಮ ಜಿಲ್ಲೆಯ ಇದರೊಳಗೆ. ಇದೇ ಪ್ರಥಮ ಬಾರಿಗೆ ಬಿ ಪಿ ಪ್ರಕಾಶ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ಸಹಜವಾಗಿ ನಮಗೆಲ್ರಿಗೂ ಸಂತೋಷ ಆಗಿದೆ. ಗೋಷ್ಠಿಯಲ್ಲಿ ಮುಖಂಡರಾದ ಅಂದಾನಿ ಸುಮನಹಳ್ಳಿ, ಎಂ ವಿ ಕೃಷ್ಣ, ನರಸಿಂಹಮೂರ್ತಿ, ಎಚ್ ಎಚ್ ಗಂಗಾಧರ್, ಸುಂಡಣ್ಣೆ ಮಂಜುನಾಥ್, ವಿಜಯ್ ಕುಮಾರ್ ಚಂದಗಾಲು, ಟಿ ಕೆ ಗೋಪಾಲ್ ಇದ್ದರು. ಮೈಶುಗರ್ ಕಾರ್ಖಾನೆಗೆ 100 ವರ್ಷ ತುಂಬುತ್ತಿರುವ ರಾಜ್ಯ ಸರ್ಕಾರದ ಏಕೈಕ ಕಾರ್ಖಾನೆಯಾಗಿದ್ದು, ಅದನ್ನು ಉಳಿಸುವ ಜವಾಬ್ದಾರಿ ನಮ್ಮೆಲ್ಲರದಾಗಿದ್ದು, ಆದ ಕಾರಣ ಮಾಹಿತಿ ಹಕ್ಕು ಅಧಿನಿಯಮ ಪ್ರಕಾರ ದಾಖಲಾತಿ ಪಡೆದುಕೊಂಡು ಕಾರ್ಖಾನೆಯ ಅಧ್ಯಕ್ಷರ ಅವ್ಯವಹಾರಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ ಕಾರಣ ಮೈಶುಗರ್ ಅಧ್ಯಕ್ಷರು ತಮ್ಮ ವಿರುದ್ಧ ದುರುದ್ದೇಶಪೂರಿತ ದೂರು ದಾಖಲಿಸಿದ್ದಾರೆ ಅಂತ ಆರೋಪ ಮಾಡಲಾಯಿತು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 2025-26 ಸಾಲಿನಲ್ಲಿ ಸಕ್ಕರೆ ಕಂಪನಿಯ ಅಧ್ಯಕ್ಷರು ಕಬ್ಬನ್ನು ಅರಿಯುವುದಾಗಿ ಸುಸ್ತಾಗಿದೆ, ರೈತರು ಸಾಗಾಣಿಕೆ ಮಾಡಿದ ಕಬ್ಬಿಗೆ ಹಣವನ್ನು ಬಿಡುಗಡೆ ಮಾಡಿಲ್ಲ ಅಂತ ಆರೋಪಿಸಿದರು. ಸರ್ಕಾರ ನೌಕರರ ಆದೇಶದ ಮೀಸಲಾತಿ ಪಟ್ಟಿಯ ನಿಯಮ ಪಾಲಿಸದ ಅಧ್ಯಕ್ಷರ ಟಿಪ್ಪಣಿ ಮೇರೆಗೆ ನೌಕರಿ ನೇಮಕಾತಿ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ, ಇವರು ಕಾಂಗ್ರೆಸ್ ಪದಾಧಿಕಾರಿಗಳನ್ನು ನೇಮಕ ಮಾಡುವಂತೆ ಕಾರ್ಖಾನೆಗೆ ನೌಕರರ ನೇಮಕ ಮಾಡಿಕೊಳ್ಳುತ್ತಿದ್ದಾರೆ ಅಂತ ಆರೋಪಿಸಿದರು. ಕಂಪನಿಯ ಮುಖ್ಯ ಆಡಳಿತಾಧಿಕಾರಿ ಮನುಜಶ್ರೀ ವಹಿಸಿರವರು ಕಂಪನಿಯ ಅಧ್ಯಕ್ಷರು ನಮಗೆ ಮಾನಸಿಕ ಹಿಂಸೆ ನೀಡುತ್ತಿದ್ದಾರೆ ಎಂದು ಮಹಿಳಾ ಆಯೋಗಕ್ಕೆ ದೂರು ಸಲ್ಲಿಸಿರುವುದು ಇದರ ಅವ್ಯವಹಾರಕ್ಕೆ ಸಾಕ್ಷಿಯಾಗಿದೆ ಅಂತ ಹೇಳಿದರು. ಮಲಸಸ್ ಟ್ಯಾಂಕ್ ಹೊಡೆದು ಸುಮಾರು ಅಂದಾಜು ಕೋಟ್ಯಾಂತರ ರೂಪಾಯಿಗಿಂತ ಅಧಿಕ ಸೋರಿಕೆಯಾಗಿ ಕೋಟ್ಯಾಂತರ ರೂಪಾಯಿ ನಷ್ಟ ಉಂಟಾಗಿದ್ದರೂ ಈ ಬಗ್ಗೆ ತಪ್ಪು ಮಾಹಿತಿ ನೀಡಿದ್ದಾರೆ. ಈ ಸಂಬಂಧ ಪಾಪಣ್ಣ, ಅಪ್ಪಸಾಹೇಬ್ ಪಾಟೀಲ್ ಇನ್ನಿತರರಿಗೆ ವ್ಯವಸ್ಥಾಪಕ ನಿರ್ದೇಶಕರು ಕಾರಣ ಕೇಳಿ ನೋಟಿಸ್ ನೀಡುವ ಅಗತ್ಯವಿತ್ತು ಅಂತ ಪ್ರಶ್ನೆ ಮಾಡಿದರು. ಅಧ್ಯಕ್ಷರು ಕಾರ್ಖಾನೆಯಲ್ಲಿ ಮೀಸಲಾತಿನೇ ಅಳವಡಿಸಿಲ್ಲ. ಏನು ಒಂದೇ ಒಂದು ನೌಕರನ್ನ ತಗೋಬೇಕು ಅಂದರೆ ಸರ್ಕಾರ ವಾಣಿಜ್ಯ ಕೈಗಾರಿಕಾ ಇಲಾಖೆಯ ಕಾರ್ಯದರ್ಶಿಗಳು, ಅಧೀನ ಕಾರ್ಯದರ್ಶಿಗಳು ಅಂಕಿತ ಹಾಕಿರುವಂಥ ಆದೇಶ ಕಾಪಿ ಮೇಲೆ ತಗೋಬೇಕು. ಇವ್ರು ಏನು ಮಾಡ್ತಾಯಿದ್ದಾರೆ, ಇವರು ಟಿಪ್ಪಣಿ ಬರೆದಿದ್ದನ್ನ ಇವರು ಕಾಂಗ್ರೆಸ್ ಕಚೇರಿಯಲ್ಲಿ ಏನು ಪದಾಧಿಕಾರಿಗಳು ಆಯ್ಕೆ ಮಾಡ್ತಾರಲ್ಲ, ಆ ರೀತಿ ಟಿಪ್ಪಣಿ ಬರೆದು ಮೈಶುಗರ್ ಸಕ್ಕರೆ ಕಂಪನಿಗೆ ಪದಾಧಿಕಾರಿಗಳ ಥರ ಆಯ್ಕೆ ಮಾಡ್ಕೋತಾ ಇದ್ದಾರೆ ನೌಕರರನ್ನ. ಮೀಸಲಾತಿನೇ ಅಳವಡಿಸಿಲ್ಲ. 4ನೇದು, ಮನುಜಶ್ರೀ ಆಡಳಿತ ಅಧಿಕಾರಿ ಅವರ ಮೇಲೆ ನಾನು ಹೇಳ್ತಾ ಇರೋದಲ್ಲ ಇದನ್ನು, ಅವರು ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ. ಇವರಿಗೆ ಸಿ ಡಿ ಗಂಗಾಧವ್ರ ಮೇಲೆ ಕ್ರಮ ಆಗಬೇಕು ಅಂತ. ಸಿ ಡಿ ಗಂಗಾಧವರಿಂದ ಉತ್ತರ ಇಲ್ಲ, ಎಮ್ ಡಿ ಅವರಿಂದ ಉತ್ತರ ಇಲ್ಲ ಇದಕ್ಕೆ. ಆಮೇಲೆ ಮಲಾಸ್ ಟ್ಯಾಂಕ್ ಹೊಡೆದಾಗ ಬರೀ 7 ಟನ್ ಅಂತ ಹೇಳ್ತಾರೆ. 7 ಟನ್ನು ಹಾಳಾಗಿರೋದಿದ್ದರೆ ಇವ್ರು ಯಾಕೆ ಗುಂಡಿ ತೋಡಿದ್ರು? ಕನಿಷ್ಠ ಆ ಗುಂಡಿ ಒಳಗೆ ಈಗಲೂ ಪರಿಶೀಲನೆ ಮಾಡಿದ್ರೆ, ನ್ಯಾಯಸಮ್ಮತವಾದಂಥ ಪರಿಶೀಲನೆ ಮಾಡಿದ್ರೆ ಕನಿಷ್ಠ 15 ಟನ್ ಮೇಲಾಗುತ್ತೆ ಆ ಒಂದೇ ಒಂದು ಗುಂಡಿಲಿ. ನೀವು ನೋಡ್ಬೋದಿಲ್ಲಿ, ಇಲ್ಲಿಂದ ಸೂಳೆ ಕೆರೆವರೆಗೂ ಹೋಗಿ ಆ ಕೆರೆ ಒಳಗೆ ಮೀನುಗಳೆಲ್ಲ ಸಾವಾಗಿ ಇಷ್ಟೆಲ್ಲ ನಷ್ಟ ಆಗಿದ್ದು ಬರೀ 7 ಟನ್ನು ಅಂತ ವರದಿ ಕೊಡ್ತಾರೆ ಅಂದರೆ ಇದಕ್ಕಿಂತ ಭ್ರಷ್ಟಾಚಾರ ಇನ್ನೊಂದಿಲ್ಲ. ಇದಕ್ಕಿಂತ ಭ್ರಷ್ಟಾಚಾರ ಇನ್ನೊಂದಿಲ್ಲ. ಬರೀ 7 ಟನ್ನು ಅಂತ ಕೊಟ್ಟಿರೋದ್ರಿಂದ ಅದನ್ನು ಇದು ಮಾಡಬೇಕು. ಮುಖ್ಯವಾಗಿ ಇನ್ನೊಂದು ವಿಷಯ ಏನಂತಂದರೆ, ಈ ಸಂಬಂಧ 20ನೇ ತಾರೀಕು ನೋಟಿಸ್ ಕೊಡ್ತಾರೆ. 20ನೇ ತಾರೀಕು 23ನೇ ತಾರೀಕು 20ನೇ ತಾರೀಕು ಇದಾಗಿರೋದ್ರಿಂದ 23ನೇ ತಾರೀಕು ಸಂಬಂಧಪಟ್ಟ ಪಾಪಣ್ಣ, ಅಪ್ಪಸಾಹೇಬ್ ಪಾಟೀಲು, ಇನ್ನಿತರೆ ಜನರಲ್ ಮ್ಯಾನೇಜರು ಇವ್ರಿಗೆಲ್ಲ ನೋಟಿಸ್ ಕೊಡ್ತಾರೆ. ತಪ್ಪಾಗದಿದ್ರೆ ಯಾಕೆ ನೋಟಿಸ್ ಕೊಡ್ತಾರೆ ಇವರು? ತಪ್ಪಾಗಿರೋದ್ರಿಂದ ತಾನೇ ನೋಟಿಸ್ ಕೊಟ್ಟಿರೋದು ಇವ್ರಿಗೆಲ್ಲ. ನಂತರ 19/2/2025 ನಡುವಳಿ ಪುಸ್ತಕಕ್ಕೆ ಪ್ರಸ್ತುತ ಇರುವಂಥ ಎಮ್ ಡಿ ಅವರು ಸಹಿ ಮಾಡಿದ್ದಾರೆ. ಇದು ಕಾನೂನು ಬಾಹಿರ. ಇಷ್ಟೆಲ್ಲ ಚಟುವಟಿಕೆಗಳಿದ್ರು. ಸ್ವತಃ ನಮ್ಮ ಲೆಟ್ರಿಗೆ ಸಚಿವರ ಕಾರ್ಯದರ್ಶಿ ಉತ್ತರ ಕೊಟ್ಟಿದ್ದಾರೆ. ನಿಮ್ಮ ಮುಂದೆ ಇಟ್ಟಿದ್ದೀನಿ ದಾಖಲಾತಿ. ಸಚಿವರ ಕಾರ್ಯದರ್ಶಿ ಸಹ ಉತ್ತರ ಕೊಟ್ಟಿದ್ದಾರೆ. ಗೋಷ್ಠಿಯಲ್ಲಿ ನಗರಸಭಾ ಮಾಜಿ ಸದಸ್ಯ ಪ್ರಸನ್ನಕುಮಾರ್, ಮುಖಂಡರಾದ ಮನುಕುಮಾರ್, ದೀಪಕ್, ಸುನೀಲ್, ಶಿವಲಿಂಗು ಇದ್ದರು. ಮದ್ದೂರು ತಾಲೂಕಿನ ಭಾರತೀನಗರದಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜೆ ಹಾಗೂ ವೈಕುಂಠದ ದ್ವಾರ ಪ್ರವೇಶ ಧಾರ್ಮಿಕ ಕಾರ್ಯಕ್ರಮವನ್ನು ಡಿಸೆಂಬರ್ 30 ಮಂಗಳವಾರ ಹಮ್ಮಿಕೊಂಡಿರುವುದಾಗಿ ದೇವಾಲಯದ ಟ್ರಸ್ಟಿ ವೆಂಕಟೇಶ್ ತಿಳಿಸಿದರು.
ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನೂತನ ದೇವಾಲಯ ನಿರ್ಮಾಣಗೊಂಡು 4 ವರ್ಷಗಳು. ಸವಿನೆನಪಿಗೆ ವಿಶೇಷ ಧಾರ್ಮಿಕ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ಡಿಸೆಂಬರ್ 30 ಮಂಗಳವಾರ ಬೆಳಗ್ಗೆ 4:30ರಿಂದ ರಾತ್ರಿ 10 ಗಂಟೆಯವರೆಗೆ ವೈಕುಂಠ ದ್ವಾರ ಪ್ರವೇಶ ಭಕ್ತರಿಗೆ ಸಮರ್ಪಣೆಯಾಗಲಿದೆ ಎಂದು ತಿಳಿದರು. ಡಿಸೆಂಬರ್ 21 ಸೋಮವಾರ ಸಂಜೆ 6:30 ಗಂಟೆಗೆ ಮೂಲ ದೇವರಿಗೆ ಪಂಚಾಮೃತ ಅಭಿಷೇಕ, ಆಭರಣ ಹಾಗೂ ಹೂವಿನ ಅಲಂಕಾರ ಮಾಡಲಾಗುವುದು. ಮಂಗಳವಾರ ಬೆಳಗ್ಗೆ 4 ಗಂಟೆಗೆ ಆರಂಭವಾಗುವ ಸುಪ್ರಭಾತ ಸೇವೆ, ನಿತ್ಯ ಆರಾಧನೆ, ವೈಕುಂಠ ದ್ವಾರ ಪೂಜೆ ನಂತರ ಮಹಾಮಂಗಳಾರತಿ, ಅಮೃತವನ್ನು ನೀಡಲಾಗುವುದು ಅಂತ ಅವರು ಹೇಳಿದರು. ಸಕಲ ಸಿದ್ಧತೆಗಳನ್ನು ಕೂಡ ಆಲ್ರೆಡಿ ಈಗ ಮಾಡಾಗಿದೆ. ಬರಬೇಕು ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀವಿ. ಮತ್ತು ದಿನಪೂರ್ತಿ ಕಾರ್ಯಕ್ರಮ ಇರ್ತದೆ. ಬೆಳಿಗ್ಗೆ 4:30ಕ್ಕೆ ಪ್ರಾರಂಭಗೊಂಡ್ರೆ ಸಂಜೆ ರಾತ್ರಿ 10ರವರೆಗೂ ಕೂಡ ಸ್ವಾಮಿಯ ದರ್ಶನ ಇರುತ್ತೆ ಮತ್ತು ವೈಕುಂಠ ದ್ವಾರದ ಪ್ರವೇಶವನ್ನು ಅವಕಾಶ ಮಾಡಿಕೊಡಲಾಗಿದೆ. ಸಕಲ ಭಕ್ತಾದಿಗಳು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ. ಸರ್, ಇದು 4ನೇ ವರ್ಷದ್ದು. ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಸರ್ವಪಿಳ್ಳೆ ಅಯ್ಯಂಗಾರ್ ಅವರು ಮತ್ತು ನಿಶ್ಚಲಾನಂದ ಸ್ವಾಮೀಜಿ, ವಿಶ್ವ ಒಕ್ಕಲಿಗರ ಮಠದ ಸಂಸ್ಥಾನ ಪೀಠಾಧ್ಯಕ್ಷರು, ಇವರು ಕೂಡ ಆಗಮಿಸ್ತಾ ಇದ್ದಾರೆ. ಮತ್ತು ಮೇಲ್ಕೋಟೆ ಮೂಲ ಸ್ಥಾನಿಕರಾದಂತಹ ಸರ್ವಪಿಳ್ಳೆ ಅಯ್ಯಂಗಾರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರ ಆಶೀರ್ವಾದ ಇರುತ್ತೆ. ಮತ್ತು ದಿನನಿತ್ಯ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಭರತನಾಟ್ಯ ಇರುತ್ತೆ, ವಾದ್ಯಗೋಷ್ಠಿ ಇರುತ್ತೆ, ಭಜನೆ ಮತ್ತು ಭಕ್ತಿಗೀತ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತೇವೆ. ಮತ್ತು ಮಧ್ಯಾಹ್ನ 3 ಗಂಟೆಗೆ ನಮ್ಮ ನಾಡಪ್ರಭು ಕೆಂಪೇಗೌಡ ರಂಗಭೂಮಿ ಕಲಾವಿದರ ಸೇವಾ ಟ್ರಸ್ಟ್ ಭಾರತೀನಗರ ಇವರು ಪೌರಾಣಿಕ ನಾಟಕವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಶ್ರೀನಿವಾಸ ಕಲ್ಯಾಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. ಗೋಷ್ಠಿಯಲ್ಲಿ ದೇವಾಲಯದ ಸಮಿತಿ ಅಧ್ಯಕ್ಷರಾದ ವೆಂಕಟೇಗೌಡ, ಕಾರ್ಯದರ್ಶಿ ನಾಗಪ್ಪ, ಟ್ರಸ್ಟಿಗಳಾದ ಶ್ರೀನಿವಾಸ್ ತಿಮ್ಮರಾಜ್ ಇದ್ದರು. ಪಾಂಡವಪುರ ಪಟ್ಟಣದ BGS ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಥಮ ಹಾಗೂ ದ್ವಿತೀಯ ವರ್ಷದ PUC ವಾಣಿಜ್ಯಶಾಸ್ತ್ರ ವಿಭಾಗದ ವಿದ್ಯಾರ್ಥಿಗಳಿಂದ ಪೋಷಕರಿಗೆ ಪಾದಪೂಜೆ ಮಾಡುವ ಮೂಲಕ ವಿಶಿಷ್ಟ ಮತ್ತು ಸಂಸ್ಕಾರ ಭರಿತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ವಿದ್ಯಾಭ್ಯಾಸದ ಜೊತೆಗೆ ಸಂಸ್ಕಾರಕ್ಕೂ ಆದ್ಯತೆ ನೀಡುವ ಉದ್ದೇಶದಿಂದ ನಾನಾ ವೇದ ಮಂತ್ರಾಚರಣೆ ಸಂಕಲ್ಪಗಳೊಂದಿಗೆ ಧಾರ್ಮಿಕವಾಗಿ ಕಾರ್ಯಕ್ರಮ ನಡೆಯಿತು. ವಿದ್ಯಾರ್ಥಿಗಳು ತಮ್ಮ ತಮ್ಮ ತಂದೆ ತಾಯಿಯಂದರಿಗೆ ಪಾದಪೂಜೆ ಸಲ್ಲಿಸುವ ಮೂಲಕ ಎಲ್ಲರ ಗಮನ ಸೆಳೆದರು. ಕಾರ್ಯಕ್ರಮಕ್ಕೆ ಮುಂಚಿತವಾಗಿ ಜಗದ್ಗುರು ಪರಮಪೂಜ್ಯ ಜಗದ್ಗುರು ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಗಳ ಪುತ್ಥಳಿಗೆ ಪೂಜೆ ಸಲ್ಲಿಸಲಾಯಿತು. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಒಂದೊಳ್ಳೆ ಅವಕಾಶ ಸಿಗುತ್ತೆ. ಅಪ್ಪ ಅಮ್ಮನ ಪಾದನ ತೊಳೆದು ಅವರು ಮಾಡಿರೋ ಪಾಪಕರ್ಮನ ಕಳ್ಕೊಂಡು ಅವ್ರು ಕೊಡೋ ಆಶೀರ್ವಾದದಿಂದ ಪುಣ್ಯ ಸಿಗುತ್ತೆ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಇದರಿಂದ ಗೌಡ್ರು ಸರ್ಗೂ ಥ್ಯಾಂಕ್ಸ್ ಹೇಳ್ತೀನಿ, ಇಡೀ ಸಂಸ್ಥೆಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಒಂದೊಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಎಲ್ರಿಗೂ BGS ಅವ್ರಿಗೆ, ರಾಮಕೃಷ್ಣಗೌಡ ಸರ್ಗೆ, ಮಂಜುನಾಥ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋದಕ್ಕೆ. 10th ಪಾದ ಪೂಜೆ ಮಾಡಿದೆ, ಇದು 2ನೇ ಸತಿ ಪಾದ ಪೂಜೆ ಮಾಡ್ತಿರೋದು. ಖುಷಿ ಅನಿಸ್ತೈತೆ. ಈ BGS ಕಾಲೇಜಲ್ಲಿ ಮಾಡಿಸ್ತಿದ್ದಾರಲ್ಲ, ಫಸ್ಟ್ ಸತಿ ನಮಗೆ ಸೆಕೆಂಡ್ PU ಅವ್ರಿಗೆ ಮಾಡಿಸ್ತಿರೋದು ತುಂಬ ಖುಷಿ ಅನಿಸ್ತದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಹೇಮಗಿರಿ ಶಾಖಾ ಮಠದ ಗೌರವ ಕಾರ್ಯದರ್ಶಿ ಡಾಕ್ಟರ್ JN ರಾಮಕೃಷ್ಣಗೌಡರವರು ಕಳೆದ 7-8 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸಿಕೊಂಡು ಬರುತ್ತಿದ್ದು ಪೋಷಕರ ಸಹಕಾರವು ಅಪಾರವಾಗಿದೆ ಅಂತ ಹೇಳಿದರು. ಮಕ್ಕಳಲ್ಲಿ ತಂದೆ ತಾಯಿ, ಗುರುಗಳು ಹಾಗೂ ಹಿರಿಯರ ಬಗ್ಗೆ ಗೌರವ ಬೆಳೆಸುವ ನಿಟ್ಟಿನಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಉತ್ತಮ ಸಂಸ್ಕಾರಗಳನ್ನು ಬೆಳೆಸುವುದು ಕಾರ್ಯಕ್ರಮದ ಉದ್ದೇಶವಾಗಿದ್ದು, ಇಂಥ ಪಾದಪೂಜೆಗಳನ್ನು ಶೃಂಗೇರಿ, ಹೊರನಾಡು ಮೊದಲಾದ ಪುಣ್ಯಕ್ಷೇತ್ರಗಳಲ್ಲಿ ಮಾಡಿಸಲು ಹೆಚ್ಚಿನ ವೆಚ್ಚ ಬೇಕಾಗುತ್ತದೆ. ಆದರೆ ನಮ್ಮ ಶಾಲೆಯಲ್ಲೇ ಈ ರೀತಿಯ ಸಂಸ್ಕಾರಪೂರ್ಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಮಕ್ಕಳನ್ನು ಮಾನಸಿಕವಾಗಿ ಸಿದ್ಧಗೊಳಿಸುವ ಕಾರ್ಯಕ್ರಮ ನಡೆದಿದೆ ಅಂತ ಹೇಳಿದರು. BGS ಶಾಲೆ ಪಾಂಡವಪುರದಲ್ಲಿ ನಾವು ಬಹುಶಃ ಪ್ರತಿ ವರ್ಷ PUC ಮತ್ತು SSLC ಪರೀಕ್ಷೆಗೆ ಸಿದ್ಧ ಆಗುವಂಥ ಮಕ್ಕಳಿಗೆ ಯಾವುದೇ ಪೂಜೆ ಪುರಸ್ಕಾರಗಳ ಜೊತೆಗೆ ಪೋಷಕರು ಅವ್ರ ತಂದೆ ತಾಯಿಗಳಿಗೆ ಪಾದಪೂಜೆ ಮಾಡುವಂಥ ಕಾರ್ಯಕ್ರಮವನ್ನು ಕಳೆದ 7-8 ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದೀವಿ. ಪೋಷಕರು ಕೂಡ ಅಷ್ಟೇ ಬಹಳ ಪ್ರೀತಿಯಿಂದ, ವಿಶ್ವಾಸದಿಂದ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಕಾರಣ ಏನಂದರೆ ಇವತ್ತಿನ ದಿನಮಾನಗಳಲ್ಲಿ ಯಾವ ಮಕ್ಕಳುಗಳು ಕೂಡ ತಂದೆಗಳ ಬಗ್ಗೆ ಗೌರವನ, ಪ್ರೀತಿನ, ವಿಶ್ವಾಸನ, ಅವ್ರ ಮಾತನ್ನು ಕೇಳುವಷ್ಟು ಮಟ್ಟಿಗೆ ನಾವು ಕಂಡಿಲ್ಲ. ಬಹುಶಃ ಬಹಳಷ್ಟು ಸಮಸ್ಯೆ ಇದೆ. ಅಂತಾದ್ರಲ್ಲಿ ಅವ್ರಿಗೆ ಇದೊಂದು ಹೊಸ ಸಂಸ್ಕಾರವನ್ನು ಕೊಡಬೇಕು. ಹಾಗೆಯೇ ಹಿರಿಯರು, ಗುರುಗಳು ಮತ್ತು ಅಪ್ಪ ಅಮ್ಮಂದಿರು ಅಂತಂದ್ರೇನು, ತಂದೆ ತಾಯಿಗಳಿಗೆ ಯಾವ ಥರದ ಗೌರವನ ಕೊಟ್ಟರೆ ನಾವು ಬದುಕನ್ನು ಕಟ್ಕೊಳ್ಳೋಕ್ಕಾಗುತ್ತೆ ಅನ್ನೋ ಒಂದು ಕಾರಣದಿಂದ ಬಹುಶಃ ಇದನ್ನು ಭಾಳ ವಿಶೇಷವಾಗಿ ಆಚರಣೆ ಮಾಡಿದ್ವಿ. ಎಲ್ಲ ಪೋಷಕರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ.
ಕಾರಣ ಇಷ್ಟೇ, ಅವರಿಗೆ ಪಾದಪೂಜೆ ಅಂದರೆ ಏನು, ಪಾದಪೂಜೆಯ ಕ್ರಮಗಳೇನು ಅನ್ನೋದನ್ನು ವಿಧಿವತ್ತಾಗಿ ಮತ್ತೇನು ಶೃಂಗೇರಿಗೋ ಅಥವಾ ಹೊರನಾಡಿಗೋ ಹೋಗಿ ನೀವು ಕಾರ್ಯಕ್ರಮ ಮಾಡಿದ್ರೆ ಭಾಳಷ್ಟು ಶ್ರಮ ಮತ್ತು ವ್ಯಯ ಆಗ್ತದೆ. ಆದರೆ ನಮ್ಮಲ್ಲಿ ಹಾಗಲ್ಲ. ನಮ್ಮ ಮಕ್ಕಳುಗಳಿಗೆ ಇದೊಂದು ಡೆಮೋ ಥರ ಮಾಡ್ತೀವಿ ಪ್ರತಿ ವರ್ಷ. ಅವ್ರಿಗೊಂದು ಮಾನಸಿಕವಾಗಿ ಸಿದ್ಧ ಆಗಿಬಿಟ್ಟಿದ್ದಾರೆ. ನಾವು 10th ಬಂದು ಅಂದರೆ ತಂದೆ ತಾಯಿಗಳು ಪಾದಪೂಜೆ ಮಾಡಬೇಕು, ಸೆಕೆಂಡ್ ಇಯರ್ PUC ಬಂದು ಅಂದರೆ ತಂದೆ ತಾಯಿಗಳು ಪಾದಪೂಜೆ ಮಾಡಬೇಕು ಅನ್ನೋ ಮನಸ್ಥಿತಿ ಅವ್ರಿಗೆ ಬಂದು ಅವರೇ ಮಕ್ಕಳೇ ನಮ್ಮನ್ನು ನೆನಪು ಮಾಡ್ತಾರೆ. ಸರ್ ತಾವು ಡಿಸೆಂಬರ್ನಲ್ಲಿ ಮಾಡ್ತಾಯಿದ್ವಿ, ಈಗ ಮಾಡಿದ್ರೆ ಯಾವ ಡೇಟ್ ಅಂತ ಹೇಳಿ. ಅಂದರೆ ಆ ಥರದ ಒಂದು ಹೊಸ ಸಂಸ್ಕಾರದ ಸಂಸ್ಕೃತಿನ ಪರಂಪರೆನ ಉಂಟಾಗುವಂಥ ಕೆಲಸ ಬಹುಶಃ ಇವತ್ತು BGS ಸಂಸ್ಥೆ ಮಾಡಿದೆ. ಅದಕ್ಕೆ ಪೋಷಕರಿಗೆ ಧನ್ಯವಾದಗಳು ಹೇಳ್ತೀನಿ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಈ ಕಾರ್ಯಕ್ರಮವನ್ನು ಬಿತ್ತರಿಸುವಂಥ ನಿಮ್ಮೆಲ್ಲ ಮಾಧ್ಯಮ ಸನ್ನಿಹಿತರಿಗೆ ನಾನು ಧನ್ಯವಾದಗಳು. ಯಾಕೆಂದರೆ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದರೆ ಅದು ಜನಕ್ಕೆ ಪ್ರಚಾರ ಕೊಡಬೇಕು. ಹಾಗೆ ಅಂಥ ಕೆಲಸದ ಮುಖಾಂತರ ಬಹುಶಃ ಈ ಸಂಸ್ಥೆಯನ್ನು ಹೆಚ್ಚು ಹೆಚ್ಚು ಬೆಳೆಸುವಂಥ ಕೆಲಸ. ಈ ಸಂದರ್ಭದಲ್ಲಿ ಪತ್ರಕರ್ತರಾದ ನಾಗಸುಂದರ್, ರವಿಕುಮಾರ್, ಕೃಷ್ಣೇಗೌಡ ಸೇರಿದಂತೆ ಪೋಷಕರು, ಶಿಕ್ಷಕರು ಹಾಗೂ ವೃಂದದವರು ಪಾಲ್ಗೊಂಡಿದ್ದರು. BGS ಶಾಲೆಯ ಕಾರ್ಯಕ್ರಮವು ವಿದ್ಯಾರ್ಥಿಗಳಿಗೆ ಉತ್ತಮ ಸಂಸ್ಕಾರ, ಮೌಲ್ಯ ಹಾಗೂ ಸಂಪ್ರದಾಯಗಳ ಅರಿವು ಮೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ ಅಂತ ಪೋಷಕರು ತಿಳಿಸಿದರು. ಪತ್ರಕರ್ತರ ಪರಂಪರಾವಲೋಕನ ಸಂಸ್ಥೆ ವತಿಯಿಂದ ರಾಷ್ಟ್ರಕವಿ ಕುವೆಂಪುರವರ 121ನೇ ವರ್ಷದ ಜನ್ಮದಿನಾಚರಣೆ, ಪತ್ರಿಕಾ ಮಾಧ್ಯಮ ಅಂದು ಇಂದು ಮುಂದು ವಿಚಾರ ಸಂಕಿರಣ ಹಾಗೂ ಸಾಧಕ ಪತ್ರಕರ್ತರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಮಂಡ್ಯದ ಗಾಂಧಿ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು. ಸಮಾರಂಭವನ್ನು ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಮಾಧ್ಯಮ ಅಂದು ಇಂದು ವಿಚಾರ ಮಂಥನ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಕವಿ ಹಾಗೂ ಹಿರಿಯ ಪತ್ರಕರ್ತರಾದ KP ಮೃತ್ಯುಂಜಯರವರು, ಯಾವುದೇ ಪತ್ರಕರ್ತ ಅಥವಾ ಮಾಧ್ಯಮ ಶೋಷಿತರ ಪರ ಇರಬೇಕು, ಶೋಷಿತರ ಪರ ಇಲ್ಲದ ಮಾಧ್ಯಮ ಮಾಧ್ಯಮವಲ್ಲ ಮತ್ತು ಪತ್ರಕರ್ತರಲ್ಲ ಅಂತ ಹೇಳಿದರು. ಮಾಧ್ಯಮಗಳು ಅಂದಾನಿ ಅಬಾನಿ ಇಂಥವರ ಪರ ಇದ್ದರೆ ಅದು ಪತ್ರಿಕೆಯಾಗಲು ಸಾಧ್ಯವೇ ಇಲ್ಲ ಅಂತ ಹೇಳಿದವರು, ಮಾಧ್ಯಮ ಯಾವಾಗಲೂ ನೊಂದವರ ಪರ ಇರಬೇಕು ಮತ್ತು ಸಮಾಜಮುಖಿಯಾಗಿರಬೇಕು ಅಂತ ಸಲಹೆ ನೀಡಿದರು. ಅರ್ಜುನ ಹಾಡಿ ಹೊರಡ್ತಾ ಇದ್ದ ಪಂಪ ಕೊನೆಗೆ ಕರ್ಣ ರಸಾಯನ ಮತ್ತೆ ಭಾರತವನ್ನ ವಿಚಾರ ಕೇಳ್ತದೆ. ಇಲ್ಲಿ ಕವಿ ಚಕ್ರವರ್ತಿರಲ್ಲ ತನ್ನ ಆಶ್ರಯದಾತರೆ ಸತ್ಯಾಶಯ ಇರುವ ಬೆಳಕರನ್ನ ಭೀಮನಿಗೆ ಸಮೀಕರಿಸಿ ಸಾಹಸ ಭೀಮ ವಿಜಯನ ಬರೆದಾದ್ಮೇಲೆ ಮೊದಲಿಗೆ ಭೀಮನ ವರ್ಣನೆ ಮಾಡ್ತಾ ಮಾಡ್ತಾ ಕೊನೆಗೆ ಏನ ಅಭಿಮಾನ ಧನಂ ಸುಯೋಧನ ಅನ್ನುವ ಮಾತಿಗೆ ಬರ್ತದೆ. ಅದರ ಅರ್ಥ ಏನಂದ್ರೆ ಕವಿಗಳು ಗುಣಪಕ್ಷಪಾತಿಗಳಾಗಿರ್ತಾರೆ ಅಂತ ಅರ್ಥ. ಪತ್ರಕರ್ತರು ಕೂಡ ಗುಣಪಕ್ಷಪಾತಿಗಳಾಗಬೇಕು. ನಿಮ್ಮನ್ನು ಯಾರೋ ಸಲುತ್ತಾ ಇದ್ದಾರೆ, ಯಾರೋ ನಿಮಗೆ ಸಂಬಳ ಕೊಡ್ತಾ ಇದ್ದಾರೆ, ಸೊ ಆ ಕಾರಣಕ್ಕೆ ಅವರ ಹಂಗಲಿದ್ದುಕೊಂಡು ಅವರ ಹಾಡಿ ಹೊಂದುವ ಅಥವಾ ಅವರ ಪದತಲದಲ್ಲಿ ಕೂತ್ಕೊಂಡು ನೀವು ಬರವಣಿಗೆ ಮಾಡಿದ್ರೆ ನೀವು ಸದಾ ಕಾಲ ಬಾಳಕ್ ಸಾಧ್ಯ ಇಲ್ಲ ಅಂತ. ರಾಜಶಾಹಿ ಇಟ್ಟುಕೊಂಡು ಕೂಡ ರಾಜರ ಪ್ರಭುತ್ವದಲ್ಲಿ ಅವರ ಹಂಗಲಿದ್ದು ಕೂಡ ಆ ಹಂಗನ್ನ ಮೀರಿ ಪಂಪ ಬರೀತಾನೆ, ಆ ಹಂಗನ್ನ ದಾಟಿಕೊಂಡು ರನ್ನ ಬರೀತಾನೆ. ಅವರ ಊಟವನ್ನು, ಬಟ್ಟೆ ಬಳೆಗಳನ್ನ, ಬಿರುದು ಬಾವಲಿಗಳನ್ನ, ಅಗ್ರಹಾರಗಳನ್ನ ಅವೆಲ್ಲವನ್ನು ತಿರಸ್ಕರಿಸಿ ಗುಣಪಕ್ಷಪಾತಗಳನ್ನು ತೋರಿಸ್ತಾನೆ. ಅದು ಪಂಪ ತೋರಿಸ್ತಾನೆ, ಕನ್ನಡ ತೋರಿಸ್ತಾನೆ. ಇದು ನಮಗೆ ಬೇಕಾಗುತ್ತೆ. ಒಬ್ಬ ರಿಯಲ್ ಜರ್ನಲಿಸ್ಟ್ ಅಂತಂದ್ರೆ ಇಂಥ ಹಂಗುಗಳನ್ನ ದಾಟ್ಕೊಂಡು ಹೋಗ್ಬೇಕು ಅಂತ. ವಿಧಾನ ಪರಿಷತ್ ಸದಸ್ಯರಾದ ಕೆ ಶಿವಕುಮಾರ್ ಅವರು ಮಾತನಾಡಿ, ಮಾಧ್ಯಮ ಮನಸ್ಸು ಮಾಡಿದರೆ ಸಮಾಜಕ್ಕೆ ಏನು ಬೇಕಾದರೂ ಕೊಡುಗೆ ಕೊಡಬಹುದು. ಪಿ ಲಂಕೇಶರು ಅಂತಹ ಕೊಡುಗೆ ಕೊಟ್ಟಿದ್ದರು. ಲಂಕೇಶರ ಕೊಡುಗೆ ಸಮಾಜಕ್ಕೆ ಅಪಾರವಾಗಿದೆ ಅಂತ ಹೇಳಿದ್ರಲ್ಲದೆ ಲಂಕೇಶ್ ಪತ್ರಿಕೆ ಮತ್ತು ಲಂಕೇಶ್ರವರ ಒಡನಾಟವನ್ನು ಸಂದರ್ಭದಲ್ಲಿ ನೆನಪು ಮಾಡಿಕೊಂಡರು. ನೀವು ಬರೀಬೇಕು ಅಂತಂದರೆ ಅದರಲ್ಲಿ ಇವತ್ತು ಲಂಕೇಶ್ ಅಂತ ಎಡಿಟ್ರು ಸಿಗಲ್ಲ, ಅಂತ ಪತ್ರಿಕೆಯೂ ಸಿಗಲ್ಲ, ಚಂದ್ರೇಗೌಡರಿಗೆ ಆ ಕಾಲಂಬರಿಯಲ್ಲಿ ಸ್ಪೇಸು ಸಿಗಲ್ಲ. ಏನಾಗಿದೆ, ನಾವು ಪಾರದಾಸ್ ಕಾಲೇಜಲ್ಲಿ ಓದುವಾಗ ನಮ್ಮ ಮಾಯಗೌಡರು ಮಗ ತೇಜಸ್ವಿ ನಾನೆಲ್ಲ ಒಟ್ಟಿಗೆ ಓದಿಲ್ಲ, ಅದನ್ನೇ ಪಕ್ಕ ಕುತ್ಕೊಂಡು ಹೇಳ್ತಾ ಇದ್ದೆ. ಮಾಯಗೌಡರದ್ದು ಸ್ವಲ್ಪ ಆರೋಗ್ಯ ಕ್ಷೀಣಿಸಿದ್ರು, ವಾಯ್ಸ್ ಮಾತ್ರ ಹಂಗೆ ಇದೆ. ನಾನು ವಿಷಯ ಇಲ್ಲ ಪಕ್ಕ ಕುತ್ಕೊಂಡು ಮಾತಾಡ್ತಾ ಇದ್ದಕ್ಕೆ. ಆಗ ನಾವು ಕೆಳಗಡೆ ರಾಮಸ್ವಾಮಿ ಸರ್ಕಾರ ಕೆಳಗಡೆ ಕೃಷ್ಣ ಬೇಕ್ರಿ ಅಂತಿತ್ತು. ಕೃಷ್ಣ ಬೇಕ್ರಿ ಪಕ್ಕದಲ್ಲಿ ಒಂದು ಪುಸ್ತಕದ ಅಂಗಡಿ ಇತ್ತು. ಒಂದೊಂದು ಸಾರಿ ಏನು ಮಾಡೋದು, ಒಂದು 2-3 ಅವರ್ ಲೇಟ್ ಆಗ್ಬಿಡೋದು ಈ ಲಂಕೇಶ್. ಆ 3 ಅವರ್ಗೆ ರದ್ದನ್ನು ತಗೋಬಿಡೋದು ಅಂತ ಹೇಳಿ ಅದು ಬಂದು ಅದನ್ನು ಓದಿ ಸ್ವಲ್ಪ ಎಲ್ಲ ತಿಳಿಸಿ ಅದನ್ನು ಇಟ್ಕೊಂಡು ಹೋದ್ರೆ ಮಾತ್ರ ನಮ್ಗೆ ಸಮಾಧಾನ ಇದೆ ಅಂತ ಪತ್ರಿಕೆ. ಆಮೇಲೆ ಮೇಸ್ಟ್ರಿಗೆ 60 ವರ್ಷ ಆದಾಗ ಚಂದ್ರೇಗೌಡರಿಗೆ 7-4 ನಡೀತಾ ಇತ್ತು. 60 ಲಂಕೇಶ್ 60 ಅಂತ ಪ್ರೊಫೆಸರ್ ರವಿವರ್ಮ ಕುಮಾರ್, ರಾಮದಾಸ್ ಅವರು, ಶಿವತೀರ್ಥರು ಎಲ್ಲ ಸಾಹಿತಿಗಳೆಲ್ಲ ಸೇರಿ, ಪ್ರಗತಿಪರರೆಲ್ಲ ಸೇರಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಸೆಂಟಿನರಿ ಭಾಳ ಒಳ್ಳೆ ಕಾರ್ಯಕ್ರಮ ಅದು. ನಾನೇನು
ಇದೇ ಸಂದರ್ಭದಲ್ಲಿ ಎಂ ಸಿದ್ದರಾಜು, ಕೆ ಶಿವಕುಮಾರ್, ಬಿ.ಪಿ. ಪ್ರಕಾಶ್, ಎಂ.ಎನ್. ಯೋಗೇಶ್, ಸಂತಾನ ರಾಮನ್ ಸೇರಿದಂತೆ ಹಲವಾರು ಪ್ರತಿಭಾನ್ವಿತ ಮತ್ತು ಸಾಧಕ ಪತ್ರಕರ್ತರನ್ನು ಆತ್ಮೀಯವಾಗಿ ಗೌರವಿಸಲಾಯಿತು. ವೇದಿಕೆಯಲ್ಲಿ ಲಂಕೇಶ್ ಪತ್ರಿಕೆಯ ಬಯಲುಸುಮೆ ಕಟ್ಟಪುರಾಣ ಖ್ಯಾತಿಯ ಅಂಕಣಕಾರರಾದ ಬಿ. ಚಂದ್ರೇಗೌಡ, ವಿಚಾರವಾದಿ ಕೆ. ಮಾಯಿಗೌಡ, ಸಂಸ್ಥೆಯ ಅಧ್ಯಕ್ಷರಾದ ಡಿ. ಶಶಿಕುಮಾರ್, ವಾಗೀಶಚಂದ್ರ ಗುರೂಜಿ, ವಿನಯ್ ಕುಮಾರ್ ಸೇರಿದಂತೆ ಅನೇಕ ಪದಾಧಿಕಾರಿಗಳು ಹಾಗೂ ಗಣ್ಯರು ಹಾಜರಿದ್ದರು. AIAWU ಮತ್ತು CITU ಮಂಡ್ಯ ಜಿಲ್ಲಾ ಸಮಿತಿ ಬೂದನೂರು ಗ್ರಾಮ ಪಂಚಾಯತಿ ಮುಂದೆ ಕಪ್ಪು ಬಟ್ಟೆ ಪ್ರದರ್ಶನ ಮಾಡುವ ಮೂಲಕ ವಿಭಾಜಿ ರಾಮ್ಜಿ ಯೋಜನೆ ಗೋಬ್ಯಾಕ್ ಚಳವಳಿಯನ್ನು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘ ಹಾಗೂ CITU ಸಂಘಟನೆಗಳಿಂದ ನಡೆಸಿತು. ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಹೆಸರನ್ನು ವಿಭಾಜಿ ರಾಮ್ಜಿ ಎಂದು ಬದಲಾಯಿಸುವುದನ್ನು ವಿರೋಧಿಸಿ ಮತ್ತು ಬದಲಾಯಿಸಿರುವ ಹೆಸರನ್ನು ಕೈಬಿಟ್ಟು ಹಿಂದೆ ಇದ್ದಂಥ MNREGA ಕಾಯ್ದೆಯನ್ನೇ ಮುಂದುವರಿಸಲು ಒತ್ತಾಯಿಸಿ ಬೂದನೂರು ಗ್ರಾಮ ಪಂಚಾಯತಿ ಮುಂದೆ ನರೇಂದ್ರ ಮೋದಿ ಸರ್ಕಾರ ಕೂಲಿ ವಿರೋಧಿ ರೈತ ವಿರೋಧಿ ಜನವಿರೋಧಿ ಸರ್ಕಾರ ಅಂತ ಖಂಡಿಸಲಾಯಿತು. ಕೇಂದ್ರ ಸರ್ಕಾರವು ಇತ್ತೀಚೆಗೆ ಸಂಸತ್ತಿನಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಹೆಸರನ್ನು ವಿಭಾಜಿ ರಾಮ್ಜಿ ಎಂದು ಬದಲಾಯಿಸಿದೆ. ಭಾರತ ದೇಶದ ಸ್ವಾತಂತ್ರ್ಯ ಚಳವಳಿಯ ನೇತಾರರಾದ ರಾಷ್ಟ್ರಪಿತ ಗಾಂಧೀಜಿಯವರ ಹೆಸರನ್ನು ಬದಲಾಯಿಸುವ ಮೂಲಕ ಗಾಂಧೀಜಿಯವರಿಗೆ ಅಪಮಾನ ಮಾಡಲಾಗಿದೆ ಅಂತ ಹೇಳಿದರು. ಇದಲ್ಲದೆ ಕಾಯ್ದೆಯಲ್ಲಿ ಹಲವು ಮಾರ್ಪಾಡುಗಳನ್ನು ಮಾಡಿದ್ದಾರೆ. ಅವುಗಳು ಬಡವರ ಮತ್ತು ಕೂಲಿಕಾರರ ವಿರೋಧಿಯಾಗಿದ್ದಾವೆ. ಬಿತ್ತನೆ ಮತ್ತು ಕಟಾವಿನ ನೆಪದಲ್ಲಿ ಉದ್ಯೋಗ ಖಾತ್ರಿ ಕೆಲಸವನ್ನು 60 ದಿನಗಳು ನಿಲ್ಲಿಸುವುದು, ರಾಜ್ಯ ಸರ್ಕಾರಗಳು ಯೋಜನೆಗೆ 40% ನೀಡಬೇಕೆನ್ನುವುದು ಈ ಯೋಜನೆಯನ್ನು ನಿಷ್ಕ್ರಿಯಗೊಳಿಸುವುದರ ಹುನ್ನಾರವೇ ಹೊರತು ಬಲವರ್ಧನೆ ಇಲ್ಲ ಅಂತ ಹೇಳಿದರು. ಕೇಂದ್ರ ಸರ್ಕಾರ ಕೂಡಲೇ ಬದಲಾವಣೆ ಮಾಡಿರುವ ಹೆಸರನ್ನು ವಾಪಸ್ ಪಡೆಯಬೇಕು. ಮೊದಲಿದ್ದ ಹೆಸರನ್ನೇ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ಮುಂದುವರಿಸಬೇಕು. ಯೋಜನೆಗೆ ಕೇಂದ್ರ ಸರ್ಕಾರ ಈ ಮೊದಲು ನೀಡುತ್ತಿದ್ದ 90% ನೀಡುವುದನ್ನು ಮುಂದುವರಿಸಬೇಕು ಅಂತ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘ ಮತ್ತು CITU ಒತ್ತಾಯಿಸಿತು. ಈ ನಿಟ್ಟಿನಲ್ಲಿ ಬೂದನೂರು ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಪವಿತ್ರ ರವರಿಗೆ ಆ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಪ್ರತಿಭಟನೆ ನೇತೃತ್ವವನ್ನು CITU ಮುಖಂಡರಾದ ಸಿ. ಕುಮಾರಿ ಮತ್ತು ಸಂಘಟನೆ ಮುಖಂಡರಾದ ಪ್ರೇಮ, ರೇಣುಕಾ, ಶೋಭಾ, ಸುಷ್ಮಾ, ಮಧು, ಸೋಮಶೇಖರ್, ಕುಮಾರ್, ಪುಟ್ಟಸ್ವಾಮಿ ಸೇರಿದಂತೆ ಇನ್ನಿತರರು ವಹಿಸಿದ್ದರು. ಪಾಂಡವಪುರ ತಾಲೂಕಿನ ಕೆನ್ನಾಳು ಗ್ರಾಮ ಪಂಚಾಯಿತಿಗೆ ಗೊಂದಲ ಉಂಟಾಗಿದ್ದು, ಕೆನ್ನಾಳು ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಹಕ್ಕುಪತ್ರ ಹಂಚಿಕೆಯಲ್ಲಿ ಭ್ರಷ್ಟಾಚಾರ ಆರೋಪ ವ್ಯಕ್ತವಾಗಿದೆ. ಪಂಚಾಯಿತಿ ಆವರಣದೆದುರು ಹಕ್ಕುಪತ್ರಗಳು ಹಂಚುವಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಪ್ರತಿಭಟನೆ ನಡೆಸಲಾಯಿತು. ಮತ್ತೊಂದು ಕಡೆ ಗ್ರಾಮ ಸಭೆಯಲ್ಲಿ ನಿರ್ಣಯವಾದ ಹಕ್ಕುಪತ್ರಗಳನ್ನು ತಕ್ಷಣ ವಿತರಿಸುವಂತೆ ಮತ್ತೊಂದು ಗ್ರಾಮಸ್ಥರು ತಂಡ ಪ್ರತಿಭಟನೆ ನಡೆಸಿತು. ಈ ವ್ಯಾಪ್ತಿಯ ಜನರಿಂದ ಮೂಲಭೂತ ಸೌಕರ್ಯಗಳ ಬೇಡಿಕೆಗೆ ಅನಿರ್ದಿಷ್ಟ ಧರಣಿ ಪ್ರತಿಭಟನೆ ನಡೆಯಿತು. ಹಕ್ಕುಪತ್ರ ವಿತರಣೆ ವೇಳೆ ಭಾರಿ ಅಕ್ರಮ ನಡೆದಿದೆ ಅಂತ ಒಂದು ತಂಡ ಆರೋಪ ಮಾಡಿತ್ತು. ಎರಡು ತಂಡಗಳ ನಡುವಿನ ಆರೋಪ ಪ್ರತ್ಯಾರೋಪದಿಂದ ಗ್ರಾಮ ಪಂಚಾಯತಿ ಆವರಣದಲ್ಲಿ ಕೆಲ ಹೊತ್ತು ಗೊಂದಲ ಸೃಷ್ಟಿಯಾಯಿತು. ಪರಿಸ್ಥಿತಿ ನಿಯಂತ್ರಣಕ್ಕೆ ಬಾರದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರಿಂದ ಆಕ್ರೋಶ ವ್ಯಕ್ತವಾಯಿತು. ಸ್ಥಳಕ್ಕೆ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಹಾಜರಾದರು. ತಹಸೀಲ್ದಾರ್ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕಂತ ಗ್ರಾಮಸ್ಥರು ಪಟ್ಟು ಹಿಡಿದರು. ನಾವು ಎಷ್ಟು ಸಲ ಸೈಟ್ಗೆ ಅರ್ಜಿ ಹಾಕ್ತಾನೆ ಇದ್ವಿ. ನಾವು 35 ವರ್ಷದಿಂದ ಅರ್ಜಿ ಹಾಕ್ತಾನೆ ಇದ್ವಿ. ಒಂದು ಸಲ ನಮಗ್ ಬಂದಿಲ್ಲ.
ಒಂದ್ಸಲ ಎಲ್ಲ ಲೀಸ್ಟ್ ಹಾಕಿದ್ರು. ಲೀಸ್ಟ್ ಹಾಕ್ಬಿಟ್ಟು ನಮ್ಮ ಹೆಸರು ಲೀಸ್ಟ್ ಹಾಕಿದ್ದೆ. ಲೀಸ್ಟ್ ಅಲ್ಲಿ ಎಮ್ಮೆಕೆ ಇಲ್ವೇ ಇಲ್ಲ, ನಮಗ್ ಕೊಡ್ಲೇ ಇಲ್ಲ, ಕೊಡ್ತೀವಿ ಎಮ್ಮೆಕೆ ಕೊಡ್ತೀವಿ ಅಂದ್ಬಿಟ್ಟು ಹಂಗೆ ಮುಚ್ಚಾಕಿದ್ರು. ಓಟ್ ಕೇಳಕ್ ಬರ್ತಾರೆ. ಓಟ್ ಕೇಳಕ್ ಬಂದಾಗ 6 ತಿಂಗಳಿಗೆ ಕೊಡ್ತೀವಿ ಕಣಕ್ಕ ಅಂತ ಹೇಳ್ತಾರೆ. 6 ತಿಂಗಳಾದ್ರೂ ಇಲ್ಲ, ಅವ್ರು ಕೆಳಕ್ ಇಲ್ದೋದ್ರು ಇಲ್ಲ. ಇನ್ನೊಬ್ರು ಬರ್ತಾರೆ, ಇನ್ನೊಬ್ರು ಬಂದು 6 ತಿಂಗಳು ಕೊಡ್ತೀವಿ ಅಂತ ಹೇಳ್ತಾರೆ. ಅವಾಗ್ಲೂ ಇಲ್ಲ, ನಮ್ಗೆ ಯಾವಾಗ್ಲೂ ಇಲ್ಲ. ನಾವ್ ಇಲ್ಲೇ ಹುಟ್ಟಿ ಇಲ್ಲೇ ಬೆಳ್ದಿರೋದು. ಈಗ 55 ವರ್ಷ ನಮ್ಗೆ ಒಂದ್ ಸೈಟು ಕೊಟ್ಟಿಲ್ಲ, ನಮ್ಗೆ ಏನು ಕೊಟ್ಟಿಲ್ಲ. ನಾವು ಬಾಡಿಗೆ ಮನೆ ಕೋಟ್ರಸಲ್ಲಿ ಇರೋದು. ಬಿದೈತದ ಯಾವಾಗ ಬಿದೋದೋ ಏನು ಅಂತ ಜೀವ ಹಿಡ್ಕೊಂಡು ಬದುಕ್ತಾ ಇದೀವಿ ನಾವು. ನಮ್ಮ ಯಜಮಾನ್ರು ಸೆಕ್ಯೂರಿಟಿ ಕೆಲಸದಲ್ಲಿ ನಾವು ಕ್ವಾರ್ಟರ್ಸ್ ಇದೀವಿ. ಅದು ಬಿದೈತಾನೆ ಇರ್ತದೆ. ಮಳೆ ಬಂದಾಗ ಗಾಳಿ ಬಂದಾಗ ಜೀವ ಹಿಡ್ಕೊಂಡು ಬದುಕ್ತಾ ಇರ್ತೀವಿ. ಯಾವಾಗ ಬೀಳ್ತೀವೋ ಏನಾಯ್ತೀವಿ ಅಂತ ಗೊತ್ತಿಲ್ಲ ನಮ್ಗೆ. ಬಾಡಿಗೆ ಕಟ್ಟಕ್ಕಾಗದೆ ಒದ್ದಾಡ್ತಾ ಇದೀವಿ ನಾವು. ನಮ್ಗೆ ಸೈಟ್ ಕೊಡ್ತೀವಿ ಅಂತ ಹೇಳ್ತಾರೆ, ಕೊಡೋದೇ ಇಲ್ಲ. ಲೀಸ್ಟ್ ಬಂದಿದೆ, ಬರೋದೇ ಇಲ್ಲ. ಈಗ ಸೈಟ್ ಕೊಟ್ಟವ್ರೆಲ್ಲ ಇವಾಗ ನೆನ್ನೆ ಮೊನ್ನೆ ಬಂದಿರೋರ್ಗೆಲ್ಲ ಹೆಂಗ್ ಕೊಟ್ಟಿದ್ದಾರೆ ಸೈಟ್? ಇವ್ರಿಗೆ 2 ಸಲ ಯಾವ ತರ ಕೊಟ್ಟಿದ್ದಾರೆ ಸೈಟ್? ಇರೋರ್ಗೆ ಕೊಟ್ಟಿರೋದು ಮತ್ತೆ ಕೊಟ್ಟಿರೋದು ಯಾವ ತರ ಕೊಡ್ತಾ ಇದಾರು? ಇರೋರ್ಗೆ ಹೆಂಗ್ ಕೊಟ್ಟವ್ರು? ಕೊಟ್ಟಿರೋರ್ಗೆ ಯಾವ ತರ ಕೊಡ್ತಾ ಇದಾರು? ಅವರು ಯಾಕೆ ಕೊಡ್ತಾ ಇದಾರು? ನಮ್ನೆಲ್ಲ ಬಂದು ಪರೀಕ್ಷೆ ಮಾಡಿ ವಿಡಿಯೋ ಬಂದು ನೋಡಿ ಅಲ್ಲೆಲ್ಲ ಅಧಿಕಾರಿಗಳು ಬರದೇ ಹೋದರೆ ಪ್ರತಿಭಟನೆ ತೀವ್ರಗೊಳಿಸುವ ಎಚ್ಚರಿಕೆ ನೀಡಿದರು. ಕೆಲವರಿಗೆ ಹಕ್ಕುಪತ್ರ ಜಾಗ ತೋರಿಸದೆ ಮಂಜೂರು ಮಾಡಿದ್ದಾರೆ. ಯಾವುದೇ ಪರವಾನಗಿ ಇಲ್ಲದೆ ಜಯಂತಿ ನಗರದಲ್ಲಿ ಕಟ್ಟಡಗಳ ನಿರ್ಮಾಣ ನಡೆಯುತ್ತಿದೆ ಅಂತ ಆರೋಪ ವ್ಯಕ್ತವಾಯಿತು. ಒಟ್ಟಾರೆ ಈ ಬೆಳವಣಿಗೆಯಿಂದ ಒಂದು ರೀತಿ ಸ್ಥಳದಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿತ್ತು. ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಎದುರು ನಡೆದ ಪ್ರತಿಭಟನೆ ವೇಳೆ ಕರ್ನಾಟಕ ಪ್ರಾಂತ ರೈತ ಸಂಘದ ತಾಲೂಕು ಅಧ್ಯಕ್ಷ ಎನ್.ಎಲ್. ಭರತರಾಜ್ ಅವರು ಶಾಸಕ ಟಿ.ಬಿ. ಜಯಚಂದ್ರ ವಿರುದ್ಧ ಮಾಡಿರುವ ಆರೋಪಗಳು ಸತ್ಯಕ್ಕೆ ದೂರವಾಗಿದ್ದಾವೆ ಅಂತ ವಕೀಲ ಟಿ.ಜಿ. ಚಂದ್ರನ್ ಪ್ರತಿಪಾದಿಸಿದರು. ಅಲಗೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾವು ಯಾವುದೇ ರೈತರ ಮೇಲೆ ದಬ್ಬಾಳಿಕೆ ಅಥವಾ ದೌರ್ಜನ್ಯ ನಡೆಸಿಲ್ಲ. ಹಲವು ವರ್ಷಗಳ ಹಿಂದೆಯೇ ಕಾನೂನು ಮತ್ತು ನಿಯಮಾನುಸಾರ ಜಮೀನು ಖರೀದಿ ಮಾಡಲಾಗಿದೆ ಎಂದು ಹೇಳಿದರು. ಬಡ ರೈತರ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದಾರೆ. ಕಂದಾಯ ಇಲಾಖೆ ಅಧಿಕಾರಿಗಳು, ಸರ್ವೇಯರ್ ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳ ಮೇಲೆ ಬೆಂಬಲ ಇದೆ ಎಂಬ ಆರೋಪಗಳು ನಿರಾಧಾರ. ಕೂಡಲೇ ಈ ಹೇಳಿಕೆಯನ್ನು ಅವರು ವಾಪಸ್ ಪಡೆಯಬೇಕು ಅಂತ ಒತ್ತಾಯಿಸಿದರು. ಗಾನಾಳು ಜಮೀನಿಗೆ ಸಂಬಂಧಪಟ್ಟಂಗೆ ಮೊನ್ನೆ DC ಆಫೀಸಲ್ಲಿ ಸೋಮವಾರ ಏನು ಸ್ಟ್ರೈಕ್ ಆಯಿತು, ಭರತ್ರಾಜ್ ಅವರು ಏನು ಆರೋಪ ಮಾಡಿದ್ದಾರೆ, ಆರೋಪ ಸುಳ್ಳು ಅಂತ ಹೇಳ್ತೀನಿ. ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನೆಲ್ಲ ನಾನು ತಮ್ಮ ಮುಂದೆ ಪ್ರೊಡ್ಯೂಸ್ ಮಾಡ್ತಾಯಿದ್ದೀನಿ. ವಿನಾಕಾರಣ ಅವರು ಸುಮ್ಮನೆ ಜಯಚಂದ್ರ ಅವ್ರ ವಿರುದ್ಧ ದೂರನ್ನು ಸಲ್ಲಿಸಿದ್ದಾರೆ. ಅವರ ಹೆಸರನ್ನ ಅವರು ಬಳಕೆ ಮಾಡೋಂಗಿರಲಿಲ್ಲ, ದುರುಪಯೋಗ ಮಾಡಿದ್ದಾರೆ ಅವರ ಹೆಸರನ್ನ. ಅವ್ರಿಗೆ ತೇಜೋವಧೆ ಮಾಡಲೇಬೇಕು ಅನ್ನೋ ಉದ್ದೇಶಪೂರ್ವಕವಾಗಿ ಇದನ್ನು ಮಾಡಿದ್ದಾರೆ. ಅವರು ಯಾವುದೇ ರೈತರಿಗೆ ನಮ್ಮಿಂದ ಅನ್ಯಾಯ ಆಗಿಲ್ಲ. ಎಲ್ಲ ದಾಖಲಾತಿಗಳ ಪ್ರಕಾರ ನಾವು ದಾಖಲಾತಿ ಅಂತ ಕರೆಕ್ಟಾಗಿದ್ದೀವಿ. ವಿ ಆರ್ ದಿ ಬೋನೋಫೈಡ್ ಪರ್ಚೇಸರ್ಸ್. ಇದು ನಿಟ್ಕಲ್ ನಿಂಗೇಗೌಡರು ವಂಶಸ್ಥರಾದ ನಾಗರಾಜಣ್ಣ ಅವರ ಅಣ್ಣ ತಮ್ಮಗಳದ್ದು ಜಮೀನು. ಆ ಜಮೀನನ್ನ ನಾವು ಈಗ ಸರಿಸುಮಾರು ಒಂದು ವರ್ಷಗಳ ಹಿಂದೆಯೇ ಕೊಂಡ್ಕೊಂಡಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲಾತಿಗಳನ್ನ ಕೊಡ್ತಾಯಿದ್ದೀನಿ. 48ರಲ್ಲಿ ಇದು ಸರ್ವೆ ನಂಬರ್ 48ರಲ್ಲಿ ದುರಸ್ತಾಗಿದೆ. ಆ ದುರಸ್ತಿಗೆ ಸಂಬಂಧಪಟ್ಟಂತೆ ನಾನು 1929ರಲ್ಲಿ ಆಗಿರೋದು ದುರಸ್ತಾಗಿರೋದು ದಾಖಲೆಗಳು ಸಮೇತ ತಮಗೆ ಕೊಡ್ತಾಯಿದ್ದೀನಿ. ಸರ್ವೆ ನಂಬರ್ 202, 203, 211, 12 ಏನು ಅಲಿಗೇಷನ್ ಮಾಡ್ತಾಯಿದ್ದಾರೆ, ಇದೆಲ್ಲ ಬೇರೆದು ರೈತರುಗಳದ್ದು ಜಮೀನು ಅದು ಇದು ಅಂತ. ಫಾರೆಸ್ಟ್ನವರು ಎಲ್ಲ ಗೌರ್ಮೆಂಟ್ ಲ್ಯಾಂಡ್ನ ಒತ್ತುವರಿ ಟ್ರಂಚ್ ಹೊಡೆದ್ಬಿಟ್ಟಿದ್ದಾರೆ. ರೈತರು ಏನು ಮಾಡಿದ್ದಾರೆ, ಇವತ್ತಿನ ದಿನ ಬಂದು ಅವ್ರಿಗೆ ಭೂಮಿ ಇಲ್ಲದೆ ಇರೋ ಕಾರಣಕ್ಕೆ ರೈತರು ಬಂದು ನಮ್ಮ ಜಮೀನಲ್ಲಿ ನಾವಿದ್ದೀವಿ ಅಂತ ಇದ್ದಾರೆ. ಯಾರೂ ಕಲ್ಟಿವೇಷನ್ ಮಾಡಿಲ್ಲ, ಯಾರೂ ಯಾವುದೇ ರೀತಿ ಏನೂ ಮಾಡಿಲ್ಲ ಅಲ್ಲಿ ಲ್ಯಾಂಡಲ್ಲಿ. ಸೊ ಹಂಗಾಗಿ ಆ ಜಮೀನಿಗೆ ಸಂಬಂಧಪಟ್ಟ ಸೂಕ್ತ ದಾಖಲಾತಿಗಳನ್ನ ತಮಗೆ ಈ ಮೂಲಕ ಕೊಡ್ತಾಯಿದ್ದೀನಿ. ಭರತ್ರಾಜ್ ಅವ್ರಿಗೆ ಈ ಮೂಲಕ ಮನವಿ ಮಾಡೋದೇನು ಅಂದರೆ, ನಾನು ಅವ್ರಿಗೆ ಇದನ್ನು ಅವರು ಸಲಹೆ ಅಂತನಾದ್ರು ತಗೊಳ್ಳಿ ಅಥವಾ ಇನ್ನು ಯಾವ ರೀತಿನಾದ್ರು ಪರಿಗಣಿಸಲಿ, ದಯಮಾಡಿ ಯಾರ ಹೆಸರನ್ನೇ ನೀವು ಮಾತಾಡಬೇಕಾದ್ರೆ RTC ಓನರ್ ಯಾರಿದ್ದಾರೆ ಅವ್ರಿಗೆ ಸಂಬಂಧಪಟ್ಟಂಗೆ ನೀವು ಮಾತಾಡಬೇಕು. ಅಥವಾ ನಿಮ್ಮ ಹತ್ರ ಯಾರು ಅಳಲು ಹೇಳ್ಕೊಬಂದಿದ್ದಾರೆ ಅವ್ರಿಗೆ ಏನು ಪರಿಹಾರ ಕೊಡಬೇಕು ಅನ್ನೋದನ್ನ ನೀವು ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಸುಮ್ಮನೆ ಸ್ಟ್ರೈಕ್ ಮಾಡಿಬಿಟ್ರೆ, ಅಫಿಷಿಯಲ್ಗಳ ಮೇಲೆ ಪ್ರೆಷರ್ ಹಾಕ್ಬಿಟ್ರೆ, ಅಥವಾ ನಾವೇನೋ ಮಾಡಿದ್ದೀವಿ ಅಫಿಷಿಯಲ್ಗಳಿಗೆ ಇವರೆಲ್ಲ ಬೋಗಸ್ ಮಾಡಿದ್ದಾರೆ, ದಯಮಾಡಿ ಯಾವುದೇ ನೀವು ಒಂದು ಇದ್ರ ಮುಂದೆ ನೀವು ದಾಖಲಾತಿಗಳನ್ನ ಫೋರ್ಜುಡ್ ಅನ್ನೋದನ್ನ ನೀವು ತೋರಿಸಿ. ಅದ್ರ ಸಂಬಂಧಪಟ್ಟಂಗೆ ನೀವು ಕಾನೂನು ರೀತಿ ಸೂಕ್ತ ರೀತಿ ಕ್ರಮ ಜರುಗಿಸಿ. ಅವರು ಏನು ದಾಖಲಾತಿಗಳನ್ನ ಇಟ್ಕೊಂಡು ಸ್ಟ್ರೈಕ್ ಮಾಡಿದ್ದಾರೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ದಯಮಾಡಿ ಅವ್ರ ಹತ್ರ ಇರೋ ದಾಖಲಾತಿಗಳನ್ನ ಸೂಕ್ತ ರೀತಿಯಲ್ಲಿ ನಮಗೂ ಒಂದು ಕಾಪಿ ಕೊಡಿ, ಅಥವಾ ಪ್ರೆಸ್ ಮುಂದೆ ರಿಲೀಸ್ ಮಾಡಿ ಮುಂದಿನ ದಿನಮಾನದಲ್ಲಿ. ಮತ್ತು ಮುಂದಿನ ದಿನಮಾನದಲ್ಲಿ ಅದನ್ನು ಸೂಕ್ತ ರೀತಿಯಾಗಿ ಕಾನೂನಿನಂತೆ ಯಾವ ಅಧಿಕಾರಿ ಮುಂದೆ ಹೋಗಿ ಅರ್ಜಿ ಮಾಡಬೇಕು ಅದನ್ನು ಅರ್ಜಿ ಮಾಡಲಿ. ನಮ್ಮದು ಡಾಕ್ಯುಮೆಂಟ್ಸ್ ವೈಸು ನಾನು ಎಲ್ಲ ರೀತಿಯಲ್ಲೂ ಕ್ಲಿಯರ್ ಇರೋದ್ರಿಂದ ಈ ಸ್ಟೇಟ್ಮೆಂಟ್ನ ಮಾಡ್ತಾಯಿದ್ದೀನಿ. ಮುಂದಿನ ದಿನಮಾನದಲ್ಲಿ ದಯಮಾಡಿ ಭರತ್ರಾಜ್ ಅವರು ಯಾವುದೇ ಕಾರಣಕ್ಕೂ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಸುಮ್ಮನೆ ಇನ್ನೊಬ್ಬ ವ್ಯಕ್ತಿ ಹೆಸರು ಬಳಸಿ ಅವರು ಪಬ್ಲಿಕ್ ಸೆಕ್ಟರಲ್ಲಿರೋ ವ್ಯಕ್ತಿಗಳನ್ನ ಬಳಸಿ ದುರ್ಬಳಕೆ ಮಾಡ್ಕೋಬಾರ್ದು, ಬೇರೆ ರೀತಿ ಅವ್ರಿಗೆ ತೇಜೋವಧೆ ಮಾಡತಕ್ಕಂಥ ಪ್ರಯತ್ನ ಮಾಡಬಾರ್ದು ಅಂತ ಈ ರೀತಿ ನಾನು ಅವ್ರಿಗೆ
ಇದು ಬಾಂಧವ್ಯಗಳ ಬೆಸುಗೆ